ಐ ಥಿಂಕ್ ನಂಗೆ ಸಿನಿಮಾ ಅಂದರೆ ಭಾಳ ಹುಚ್ಚು. ನಾನೇನು ರಿಲ್ಯಾಕ್ಸ್ ಆಗಬೇಕು ಅಂದರೆ ಸಿನಿಮಾ ನೋಡೋದು. ನಿಜಕ್ಕೂ ಹೇಳಬೇಕು. ಯಾವುದು ಬಹಳ ಇಷ್ಟ ಸರ್ ಸಿನಿಮಾ ನಿಮಗೆ? ನನಗೆ ಎಲ್ಲ ಭಾಷೆನೂ ನೋಡ್ತೀನಿ, ವಿಶೇಷವಾಗಿ ಕನ್ನಡದಲ್ಲಿ ನೋಡ್ತೀನಿ. ಇನ್ಯಾವುದಾರು ಇದ್ದಾಗಲೂ ಇಂಗ್ಲೀಷ್ ಮೂವಿ ನೋಡ್ತೀನಿ. ಅಲ್ಲ, ಇಂಥದ್ದೇ ಸಿನಿಮಾ ಅನ್ನೋದು ಪದೇ ಪದೇ ನೋಡಿದ್ದು ನೆನಪು, ಇದನ್ನೇ ಪದೇ ಪದೇ ನೋಡಿರುವಂಥ ನೆನಪು, ಆ ಥರ ಯಾವುದಾದ್ರೂ ಸಿನಿಮಾ ಇದೆ? ಅಣ್ಣವ್ರದ್ದು ಎಲ್ಲ ಸಿನಿಮಾ ಪದೇ ಪದೇ ಎಷ್ಟೊಂದು ಸಲ ಎಲ್ಲ ಸಿನಿಮಾಗಳನ್ನು ಪದೇ ಪದೇ ನೋಡ್ತಾನೆ ಇರ್ತೀನಿ. ಮತ್ತು ನನಗೆ ನಾಗರಾವಾಗಲಿ, ವಿಷ್ಣುವರ್ಧನ್ ಅವ್ರ ಸಿನಿಮಾ ಆಗಲಿ, ಅಂಬರೀಷ್ ಅವ್ರ ಸಿನಿಮಾ ಆಗಲಿ, ಅಪ್ಪು ಅವ್ರದ್ದಾಗಲಿ, ಈ ರೀತಿ ಎಲ್ಲರದ್ದು ಸಿನಿಮಾಗಳು, ಪುಟ್ಟಣ್ಣ ಕಣಗಲ್ ಅವ್ರ ಪಿಕ್ಚರ್ಗಳಂತೂ ಭಾಳನೇ ಇಷ್ಟ. ಮತ್ತು ಎಲ್ಲ ನಮ್ಮ ದೊಡ್ಡ ದೊಡ್ಡವರು ಹಿಂದೆ ತೆಗೆದಂಥ ಸಿನಿಮಾಗಳಂತೂ ಈಗಿನ ಇತ್ತೀಚೆಗೆ ತೆಗೆದಿರುವಂಥ ಎಲ್ಲ ಸಿನಿಮಾಗಳನ್ನು ನೋಡಿದಾಗ ಭಾಳ ಅದ್ಭುತವಾಗಿ ಆ್ಯಕ್ಷನ್ ಸಿನಿಮಾನು ಈಗ ಎಷ್ಟೊಂದು ಸಲ ಕೆಲವು ಸಲ ಆ್ಯಕ್ಷನ್ನು ನೋಡಬೇಕು ಅಂತ ಅನಿಸುತ್ತೆ. ನಮ್ಗೆ ತುಂಬ ಇವೆಲ್ಲ ಸೀರಿಯಸ್ ಸ್ಟೋರಿಗಳು ಕೆಲವು ಸಲ ಒಂದು ಸ್ವಲ್ಪ ಎಮೋಷ್ನಲ್ ಆಗ್ತೀವಿ, ಸ್ವಲ್ಪ ಇದಾಗುತ್ತೆ. ಆ್ಯಕ್ಷನ್ ಸಿನಿಮಾ ನೋಡಿದಾಗ ಒಂದು ಸ್ವಲ್ಪ ಆ್ಯಕ್ಷನ್ನಲ್ಲಿ ಬರುವಂಥದ್ದು ಆಗುತ್ತೆ. ಸೊ ಆ್ಯಕ್ಷನ್ ಸಿನಿಮಾನು ಮತ್ತು ಕೆಲವು ಮೆಸೇಜಿಂಗು, ಕೆಲವು ತಿಳುವಳಿಕೆ ಹೆಚ್ಚಿಸ್ಕೊಡೋಕ್ಕೆ ಎಲ್ಲ ನೋಡಿದಾಗ ಓವರಾಲ್ ವಾಚ್ ಮಾಡ್ತಾ ಇರ್ತೀನಿ. ಸೊ ಅಣ್ಣವರು ಅಂತ ಹೇಳಿದ್ರಿ, ಫೇವ್ರೆಟ್ ಹೀರೋ ಪಟ್ಟಿಯಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅಂತ ತಗೋತೀನಿ. ಸೊ ಹೀರೋಯಿನ್ ಸರ್, ಫೇವ್ರೆಟ್ ಹೀರೋಯಿನ್? ಸರ್ ನಮ್ಗೆ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಈಗ ಆಗ ನಾವು ನೋಡ್ತಿದ್ದೆ ಜಾಸ್ತಿ ಅಂದರೆ ವಿ ಆರ್ ಮೋರ್ ಕನೆಕ್ಟೆಡ್ ಅಂದರೆ ಆಗ ಭಾರತೀಯವ್ರು ನೋಡ್ತಿದ್ದಿದ್ದವರು. ಶಿ ವಾಸ್ ಎ ಗ್ರೇಟೆಸ್ಟ್ ಆ್ಯಕ್ಟರ್ ಆ ಟೈಮಲ್ಲೂ ಭಾರತೀಯವರು. ಅಣ್ಣವ್ರ ಜೊತೆ ತುಂಬ ಫಿಲ್ಮ್ ಆ್ಯಕ್ಟ್ ಮಾಡ್ತಿದ್ರು ಅಂಥವ್ರು. ಮತ್ತು ಈ ಕಲ್ಪನಾ ಅವರು ಪುಟ್ಟಣ್ಣ ಕನಗಾಲ್ ಫಿಲ್ಮ್ನಲ್ಲಿ ಅವರೊಂದು ಆ್ಯಕ್ಟಿಂಗ್ಗಳು ತುಂಬ ಚೆನ್ನಾಗಿರೋದು. ಅಂದರೆ ಪುಟ್ಟಣ್ಣ ಕನಗಾಲ್ ಪಿಕ್ಚರ್ ಹೊಂದಿದ ತಕ್ಷಣ ಕಲ್ಪನಾ ಅವರು. ಸೊ ಆ ರೀತಿ ಆರತಿಯವರು ಆ ಕಾಲದಲ್ಲಿ ಇರೋರು. ತದನಂತರ ಇನ್ನೆಲ್ಲ ನಾವು ನೋಡಿದಂಥ ಸಿನಿಮಾ ಕಾಲದಲ್ಲಿ ಜಾಸ್ತಿ ಸಿನಿಮಾ ಹತ್ರವಾಗಿ ನೋಡ್ತಿದ್ದೆ. ಇತ್ತೀಚೆಗೂ ಅದ್ಭುತವಾಗಿ ಚಿತ್ರನಟಿಯರಂತೂ ದೇ ಆರ್ ಬಿನ್ ರಿಯಲಿ ವರ್ಕಿಂಗ್ ವೆರಿ ಹಾರ್ಡ್, ಅಂದರೆ ತುಂಬಾ ಸಾಧನೆ ಮಾಡ್ತಿದ್ದಾರೆ. ಸೊ ಯಾವತ್ತಾದರೂ ಅನಿಸುತ್ತಾ ನಿಮ್ಗೆ ಅವಾಗ ನೋಡಬೇಕಾದ್ರೆ, ನನ್ನ ಮುಂದೆ ವೈಫ್ ಆಗಿ ಬರೋರು ಈ ಥರ ಈ ಆ್ಯಕ್ಟರ್ಸ್ ಥರ ಇರಬೇಕು ಹೀಗೆ ಅನ್ನೋ ಒಂದೇನಾದರೂ ಆಲೋಚನೆ ಇತ್ತಾ ನಿಮಗೆ? ಅವೆಲ್ಲ ಹೆಚ್ಚು ಸಣ್ಣ ವಯಸ್ಸಿನಲ್ಲಿ ಮದುವೆ ಅಂದರೆ ಟು ಅರ್ಲಿ ಟೀನೇಜರ್ಸ್ನಲ್ಲಿ ಅವೆಲ್ಲ ಹುಚ್ಚಿರ್ತವಲ್ಲ ಟೀನೇಜರ್ನಲ್ಲಿ. ಬಟ್ ಗ್ರ್ಯಾಜುಲಿ ನೋಡಿದಾಗ ನಮಗೆ ಮೋರ್ ರೆಸ್ಪಾನ್ಸಿಬಿಲಿ, ಯಾರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಫ್ಯಾಮಿಲಿ ಲೈಫ್ ಅನ್ನೋಂಥದ್ದೇ ಡಿಫ್ರೆಂಟ್. ಈ ಸಿನಿಮಾ ಪ್ರಪಂಚ ಇದ್ದಂಗೆ ನಾವು ಹೇಳೋಕ್ಕಾಗಲ್ಲ. ಸೊ ಇಟ್ ಇಸ್ ಮೋರ್ ಆಫ್ ರಿಯಾಲಿಟಿ. ಸೊ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಅವ್ರ ಕನಸು ಇರ್ತದೆ, ನಮ್ಮ ಕನಸು ಇರುತ್ತೆ. ಸ್ಪೇಸ್ ಫಾರ್ ಈಚ್ ಅದರ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಆ ರೀತಿ ಭಾಳ ನಮ್ಮದೊಂದೇ ಅಲ್ಲ, ಹುಟ್ಟುವಂಥ ಮಕ್ಕಳಿಗೆ ಇವೆಲ್ಲವೂ ಫ್ಯಾಮಿಲಿ, ತಂದೆ ತಾಯರು, ಇಡೀ ಫ್ಯಾಮಿಲಿಗಳು ಎರಡು ಒಂದಾಗುವಂಥದ್ದು. ಮತ್ತು ಪರಸ್ಪರ ಎಲ್ಲರಿಗೂ ಬಗ್ಗೆನೂ ಕಾಳಜಿ ವಹಿಸುವಂಥವ್ರು ಬೇಕು. ಸೊ ಕೇರಿಂಗ್ ಫಾರ್ ಈಚ್ ಅದರ್ ಎಲ್ಲವನ್ನೂ ನೋಡಿ ಅದು ಕಂಪ್ಲೀಟಾಗಿ ನಡೆಯುವಂಥದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುವಂಥದ್ದು. ಬಟ್ ಇವನ್ನೆಲ್ಲ ನೋಡಿಕೊಂಡು ಇಡೀ ಫ್ಯಾಮಿಲಿ ಒಪ್ಕೊಂಡು ಮದುವೆ ಆಗುವಂಥದ್ದು. ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಸಂಪ್ಲೆ ಅದೇನೇ ಒಂದು ಡಿಫ್ರೆಂಟ್ ಲೆವೆಲ್ ಅದು. ನಾನು ನನ್ನ ಹೆಂಡತಿ, ನಾನು ನನ್ನ ಗರ್ಲ್ ಫ್ರೆಂಡು ಇಷ್ಟಿಗೆ ಸೀಮಿತ ಅಂದರೆ ಇಟ್ ಬಿಕಮ್ಸ್ ವೆರಿ ಲಿಮಿಟೆಡ್. ಸೊ ದಟ್ ವೇ ಈ ಫ್ಯಾಮಿಲಿ ಮ್ಯಾನ್ ಸೀಕ್ರೆಟ್ ಗೊತ್ತಾಗಬೇಕು ಸರ್, ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಹುಡುಗಿನ ನೋಡಿ ಫಾರ್ಮಲ್ ಆಗಿ, ಓಕೆ, ಫಾರ್ಮಲ್ ಆಗಿ ಏನು ಗುರುತು ಪರಿಚಯ ಇರಲಿಲ್ಲ. ಓಕೆ, ಇಟ್ಸ್ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಸರ್, ಈಗ ಎಲ್ಲ ನಾವು ಯಾವುದೇ ಒಂದು ಕ್ಷೇತ್ರ ಇದು ಮಾಡಿದ್ರು ನಮಗೆ ಆದಂಥ ರೋಲ್ ಮಾಡೆಲ್ಸ್ ಅಂತ ಇರ್ತಾರೆ. ಸೊ ನಿಮಗೆ ಪಾಲಿಟಿಕ್ಸಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು, ನಿಮ್ಮ ಗುರು ಅಂತ ಹೇಳ್ಬೋದು ಯಾರು? ನಿಜ ಹೇಳಬೇಕಂದ್ರೆ ನನಗೆ ಆಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಅನಂತಕುಮಾರ್ ಅವರು, ಯಡಿಯೂರಪ್ಪನವರು ನಮ್ಮ ದೊಡ್ಡ ಫೋರ್ಸು. ಅವರ ಆಶೀರ್ವಾದ. ನಮ್ಮ ನ್ಯಾಷನಲ್ ಲೆವೆಲ್ಲು ನಾವು ನೋಡಿದಾಗ ನಮಗೆ ನರೇಂದ್ರ ಮೋದಿಯವರು ಈಸ್ ಎ ವೆರಿ ಟಾಲೆಸ್ಟ್. ಅಟಲ್ ಬಿಹಾರಿ ವಾಜಪೇಯಿ ಅವರಂತೂ ಅದ್ಭುತದ ನಾಯಕ. ಸೊ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ನೋಡಿದಾಗ ನಮಗಂತೂ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಂತೂ ಇಟ್ಸ್ ಎ ಗ್ರೇಟ್ ಇನ್ಸ್ಪಿರೇಷನ್. ಅವರೆಲ್ಲರೂ ಕೊಟ್ಟಂಥ ನಾಯಕತ್ವ. ಮತ್ತು ನಮ್ಮ ಕರ್ನಾಟಕದಲ್ಲಿ ಆಗ ರಾಮಕೃಷ್ಣ ಹೆಗಡೆಯವರನ್ನು, ದೇವೇಗೌಡರನ್ನು, ದೇ ಗ್ರೇಟೆಸ್ಟ್ ಲೀಡರ್ಸ್. ಸೊ ಅವರೆಲ್ಲ ನಮಗೆ ಭಾಳಷ್ಟು ಪ್ರೇರೇಪಣೆ ಕೊಟ್ಟಿರೋದು. ಇನ್ನು ಮುಂಚೆನೂ ತುಂಬ ಹಿಂದೆ ನೋಡೋಕೆ ಹೋದಾಗ ನಮಗೆ ವೀರೇಂದ್ರ ಪಾಟೀಲ್ ಅವರಾಗಲಿ, ಕೆಂಗಲ್ ಹನುಮಂತಯ್ಯನವರಾಗಲಿ, ದೇವರಾಜರ್ಸ್ ಅವರಾಗಲಿ, ದೇ ಬಿನ್ ಎ ವೆರಿ ಗ್ರೇಟ್ ಲೀಡರ್ಸ್. ತುಂಬ ಚೆನ್ನಾಗಿ ಕೆಲಸ ಮಾಡಿದವರು, ನಾಡನ್ನು ಚೆನ್ನಾಗಿ ಕಟ್ಟಿದ್ದಂಥವ್ರು. ಇತ್ತೀಚೆಗೆ ನಾವು ನೋಡಿರೋಂಥ ನಮ್ಮ ಕಾಲಕ್ಕೆ ಪ್ರಸ್ತುತವಾಗಿರುವಂಥದ್ದು, ನಾವು ಹತ್ರದಲ್ಲಿ ನೋಡಿರೋಂಥವ್ರು ಈ ನಾಯಕರುಗಳು.
ಸೊ ಆಲ್ವೇಸ್ ದೇವ್ ಬಿನ್ ಎ ಗ್ರೇಟೆಸ್ಟ್ ಎಕ್ಸಾಂಪಲ್. ನಮ್ಮ ನಿಜಕ್ಕೂ ಇನ್ಸ್ಪಿರೇಷನ್. ನಮ್ಮ ನರೇಂದ್ರ ಮೋದಿಯವರ ಥಿಂಕಿಂಗು, ಅವರ ಅಡ್ವಾನ್ಸ್ಮೆಂಟು, ಅವರ ಕಲ್ಪನೆಗಳು, ಅವರ ಆಸಕ್ತಿ, ಅವರ ಎನರ್ಜಿ ಲೆವೆಲ್ಸು ನೋಡಿದಾಗ ನಿಜಕ್ಕೂ ನಮಗೆ ಎಲ್ಲೋ ಇದೀವಿ, ಇನ್ನು ಕ್ಯಾಚಪ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಸೊ ಆ ರೀತಿ ಈಸ್ ಬಿನ್ ಎ ಗ್ರೇಟೆಸ್ಟ್ ಲೀಡರ್. ನಾನು ನೋಡಿದಾಗ ನಮಗೆ 21ನೇ ಶತಮಾನದಲ್ಲಿ ಇಂಥ ಅದ್ಭುತ ನಾಯಕ ಅಂತ ಯಾರು ಇದ್ದರೆ ಅದು ನರೇಂದ್ರ ಮೋದಿ. ಆಲ್ವೇಸ್ ವಿಲ್ ರಿಮೈನ್ ಎನ್ ಇನ್ಸ್ಪಿರೇಷನ್. ನಮ್ಮ ಟೈಮಿಗಂತೂ ವಿಲ್ ಬಿ ದ ಗ್ರೇಟೆಸ್ಟ್ ಇನ್ಸ್ಪಿರೇಷನ್. ಸೊ ಈ ಜವಾಬ್ದಾರಿಗಳ ಜೊತೆಗೆ ನಿಮಗೆ ಮುಂದಿನ ದಿನಗಳಲ್ಲಿ CM ಆಗೋ ಒಂದು ಅವಕಾಶ ಬಂದರೆ ಬರುತ್ತೆ ಡೆಫಿನೆಟ್ಲಿ. ಸೊ ಅದನ್ನು ಹೇಗೆ, ಆ ಜವಾಬ್ದಾರಿ ಬಗ್ಗೆ ಹೇಗೆ ಮಾತಾಡ್ತೀವಿ? ಮುಖ್ಯವಾಗಿ ಪ್ರತಿಯೊಬ್ಬರು ಕನಸದು. ಸೊ ಈಸ್ ಅ CEO, ಒಂದು ರಾಜ್ಯಕ್ಕೆ ಸಂಪೂರ್ಣ ನಾಯಕತ್ವ ಸಿಗುವಂಥ ಪ್ರಮುಖವಾಗಿರುವಂಥ ಒಂದು ಸ್ಥಾನ ಅದು. ಅಂಥ ಸ್ಥಾನದಲ್ಲಿ ಇವತ್ತು ಒಂದು ಒಳ್ಳೆ ನಾಯಕತ್ವ ಇದ್ದರೆ ಯಾವ ರೀತಿ ಬೇಕಾದ್ರೂ ಬೆಳವಣಿಗೆ ತರ್ಬೋದು, ಸುಧಾರಣೆಗಳು ತರ್ಬೋದು, ಅಭಿವೃದ್ಧಿಯನ್ನು ತರ್ಬೋದು. ಹಾಗಾಗಿ ಪೀಪಲ್ ಸೆಂಟ್ರಿಕ್ ಆಗಿ ಏನೊಂದು ಮಿನಿಮಮ್ ಗೌರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತಲೂ ಎನೇಬಲರ್ಸ್ ಆಗಿ ನಾವು ಫೆಸಿಲಿಟೇಷನ್ ಮಾಡುವಂಥದ್ದು ಭಾಳ ಒತ್ತನ್ನು ಕೊಡಬೇಕು. ಸೊ ಇಡೀ ಪ್ರಪಂಚ ನಾವು ನೋಡಿಕೊಂಡು ಯಾವ ವೇಗದಲ್ಲಿ ಬೆಳಿಬೇಕು, ಮತ್ತು ಸೋಷಿಯಲ್ ಇಂಡಿಕೇಟರ್ಸ್, ಕ್ವಾಲಿಟಿ ಎಜುಕೇಷನ್, ಕ್ವಾಲಿಟಿ ಹೆಲ್ತ್ ಕೇರ್, ಮತ್ತು ಮನುಷ್ಯನಿಗೆ ಜಾಗೃತಿ, ಅವೇರ್ನೆಸ್ ಈಸ್ ಎವ್ರಿಥಿಂಗ್. ಏನು ಅರಿವೇ ಗುರು ಅಂತ ಏನು ಹೇಳ್ತಾರಲ್ಲ, ಆ ರೀತಿ ತಿಳುವಳಿಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತಂದುಬಿಟ್ರೆ ನಾವು, ಇಫ್ ಯು ಕೇರ್ ಏಬಲ್ ಟು ಮೇಕ್ ಪೀಪಲ್ ರೆಸ್ಪಾನ್ಸಿಬಲ್ ಸಿಟಿಸನ್, ಅಲ್ಟಿಮೇಟ್ ಆಗಿರುತ್ತೆ. ಹಾಗಾಗಿ ದೊಡ್ಡ ಕನಸು ಅದು. ಸಿಕ್ಕಿದ ದಿನ ಆ ಜವಾಬ್ದಾರಿ ಸಿಕ್ಕಿದಾಗ ನಿಜವಾಗ್ಲೂ ದೊಡ್ಡ ಕ್ರಾಂತಿಯನ್ನು ನಮ್ಮ ನಾಡು ಕರ್ನಾಟಕ, ಸುವರ್ಣ ಕರ್ನಾಟಕ, ಸರ್ವಶ್ರೇಷ್ಠವಾಗಿರುವಂಥ ಕಲ್ಯಾಣ ಕರ್ನಾಟಕ ನಿರ್ಮಾಣ ಎಲ್ಲ ಸಮುದಾಯದ ಪ್ರತಿಯೊಬ್ಬ ಜನಕ್ಕೂ ಸಲ್ಲೋ ರೀತಿಯಲ್ಲಿ ಒಂದು ಸದೃಢವಾದಂಥ ಕರ್ನಾಟಕ ನಿರ್ಮಾಣ ಖಂಡಿತ ಮಾಡಿ. ವೆರಿ ನೈಸ್, ವೆರಿ ಸರ್. ಸಂಘ ಪರಿವಾರದ ಜೊತೆ ನಿಮ್ಮ ನಂಟು ಹೇಗಿದೆ ಸರ್? ಅದ್ಭುತವಾಗಿದೆ, ಭಾಳ ಹತ್ತಿರವಾಗಿ. ಹಾಗಾಗಿ ನಾನು ಸ್ಪಷ್ಟವಾಗಿ ಯಾಕೆ BJPನೇ ಸೇರಿ ಅಂತ ನೀವು ಕೇಳ್ಬೋದು. ನಮ್ಮ ದೇಶದ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರ, ನಮ್ಮ ಧರ್ಮ, ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಅಂದ್ರೆ ಭಾಳ ಸ್ಪಷ್ಟತೆ ಬೇಕು, ಗೊಂದಲ ಇಟ್ಕೋಬಾರ್ದು. ಸೊ ಈ ಕ್ಲಾರಿಟಿನ ತಾರತಮ್ಯ ಇಟ್ಕೊಂಡು ಅಪೀಸ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಸಮಾಜ ಉಳಿಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಸಂಘದ ವಿಚಾರಗಳ ಬಗ್ಗೆ ಭಾಳ ಸ್ಪಷ್ಟ ವಿಶ್ವಾಸ ಇರುವಂಥದ್ದು, ಸಂಘದ ಬಗ್ಗೆ ಅಪಾರ ಗೌರವ ಇರುವಂಥದ್ದು. ಹಾಗಾಗಿ ಭಾಳ ಹತ್ರದಲ್ಲಿ ನಾನು ಕೆಲಸ ಮಾಡುವಂಥದ್ದು. ಹಾಗಾಗಿ ಸಂಘದ ಮಾರ್ಗದರ್ಶನ ಸದಾಕಾಲ ಇರಬೇಕು. ಆ ಸಂಸ್ಥೆ ಬಗ್ಗೆನೂ ಭಾಳಷ್ಟು ಗೌರವ ನನಗೆ.